ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಯಾಕ್ರಪ್ಪ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಬೇಕು ಅಂತ ಕಮೆಂಟ್ ಮಾಡ್ತೀರಾ ಅಲ್ರಿ. ಈ ವರ್ಷ ಕ್ವಶನ್ ಪೇಪರ್ ಪ್ಯಾಟ್ರನ್ನೇ ಬೇರೆ, ಲಾಸ್ಟ್ ಇಯರೇ ಬೇರೆ, ಈ ವರ್ಷ ರೂಲ್ಸೇ ಬೇರೆ, ಎಲ್ಲದಕ್ಕೂ ಬೇರೆ. ಈ ವರ್ಷದ್ದೇ ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. ಈ ತಿಂಗಳಲ್ಲೇ ಕ್ವಶನ್ ಪೇಪರ್ ಎಕ್ಸಾಮ್ ನಡೆದಿರುವಂಥ ಪೇಪರ್ಗಳನ್ನು ವಿತ್ ಕೀ ಆನ್ಸರ್ ಅಪ್ಲೋಡ್ ಮಾಡಿಕೊಡ್ತೀನಿ. ಇನ್ನೂ ಏನು ಬೇಕು ರೀ, ಸುಮ್ಮನೆ ಎಲ್ಲೆಲ್ಲೋ ತಲೆ ಜಚ್ಕೋಬೇಡಿ ಸರ್. ನಾನು ಅಪ್ಲೋಡ್ ಮಾಡಿರೋದನ್ನು ನೀವು ಓದಿ ನಾಳೆ ಎಕ್ಸಾಮ್ ಬರೆದು ಹೇಳಿ. ನೋಡಿ, ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂತಹ ಕಾರ್ತಿಕ್ ಅವರಿಗೆ ಧನ್ಯವಾದಗಳು. ಇವರು ನಮಗೆ ಕನ್ನಡ ಕ್ವಶನ್ ಪೇಪರನ್ನು ಕಳಿಸಿಕೊಟ್ಟಿದ್ದಾರೆ. ಗಾಡ್ ಬ್ಲೆಸ್ ಯು ಮೈ ಡಿಯರ್. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಒಂದೊಂದಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಯಾವ ರೀತಿಯಾಗಿ ಇದೆ ಅಂತ. ಈ ಒಂದು ಪ್ರಶ್ನೆ ಪತ್ರಿಕೆ ಬಹಳ ಇಂಪಾರ್ಟೆಂಟ್ ಆಗಿದೆ, ಯಾಕಂದರೆ ಈ ವರ್ಷದೇ ಕ್ವಶನ್ ಪೇಪರ್ ಪ್ಯಾಟ್ರನ್ನು ಫಾಲೋ ಮಾಡಿದ್ದಾರೆ. ಇದು ಬಸವಣ್ಣನವರ ವಚನಗಳ ಅಂಕಿತ ನಾಮ. ಯಾವುದು? ಕೂಡಲ ಸಂಗಮ ದೇವ. ಲಾಸ್ಟ್ ಒಂದು ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿಕೊಟ್ಟಿದ್ದೆ ಬೇರೆ ಕಾಲೇಜಿಂದು, ಬೆಂಗಳೂರದ್ದೇ, ಇದು ಬೆಂಗಳೂರೇ ಆಯಿತಾ. ಅದರಲ್ಲಿ ಮ್ಯಾಸ್ ಆಫ್ ಫಾಲೋಯಿಂಗಲ್ಲಿ ಕೊಟ್ಟಿದ್ದರು ಕೂಡಲ ಸಂಗಮ ದೇವ ಬಸವಣ್ಣ. ಇಲ್ಲಿ MCQs ಅಲ್ಲಿ ಕೊಟ್ಟಿದ್ದಾರೆ, ಇಷ್ಟೇ ಡಿಫ್ರೆನ್ಸು. ಕವಿ ಸೋಮನಾಥನ ಪ್ರಕಾರ ಯೋಜಕನಾದ ಮಗ ಎಂದರೆ ಯಾರು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಏನಿರ್ತೀರಾ ಹೇಳ್ತೀರಾ? ಯಾರಾದರೂ ಕಮೆಂಟ್ ಮುಖಾಂತರ ತಿಳಿಸ್ತಾರ ಅಥವಾ ನಾನೇ ಹೇಳಲ್ಲ? ಬನ್ನಿ, ಇದಕ್ಕೆ ಸರಿಯಾದ ಉತ್ತರ ಬಂದು ಮುಪ್ಪಿನ ಲಾಗದವ ಅಂತ, ಅಂದರೆ ಆಪ್ಷನ್ ಸಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಜಾಲಿಯ ರಸಸ್ವಾದ ಹೇಗಿರುತ್ತದೆ? ಇದನ್ನು ನೀವೇ ನನಗೆ ಕಮೆಂಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ, ಯಾಕಂದರೆ ಎಲ್ಲ ಕ್ವಶನ್ ಪೇಪರಲ್ಲೂ ಈ ಆಪ್ಷನ್ ಇದೆ ಕ್ವಶನ್ ಇದೆ. ಆಪ್ಷನ್ ಸಿ ಡಿ ಎರಡೂ ಕೂಡ ಡಿಲೀಟನ್ನು ಮಾಡಿಕೊಟ್ಟಿದ್ದೇನೆ. ಕ್ವಶನ್ ನಂಬರ್ 3ಕ್ಕೆ ಏನೋ ಬೀನೋ ಅಂತ ತಾವುಗಳು ಜೇನಿನಂತೆ ಅಥವಾ ವಿಷದಂತೆ ಯಾವುದು ಅಂತ ಕಮೆಂಟ್ ಮಾಡಿ. ಆಧುನಿಕ ಕಾಲದಲ್ಲಿ ಯೇಸು ಎಲ್ಲಿ ಶಿಲುಬೆ ಏರಿದ್ದಾನೆ? ಒಂದು ದೇವಸ್ಥಾನ, ಮಸಜೀದು, ಶಾಲೆ. ಎರಡನೆಯದು ಏನು ಕೊಟ್ಟಿದ್ದಾರೆ? ಬಿ ಆಪ್ಷನ್ನು ಏನಿದು? ಕಾಲೇಜು, ಕಾರ್ಖಾನೆ, ಕೋರ್ಟು. ಆಪ್ಷನ್ 3 ಏನ್ರಿ ಇದು? ಇಗರ್ಜಿ, ಮಸ್ಜಿದು, ದೇವಸ್ಥಾನ, ಕೋರ್ಟ್, ಕಾರ್ಖಾನೆ, ಬಂದಿಖಾನೆ. ಹಾಗಿದ್ದರೆ ಇದರಲ್ಲಿ ಯಾವುದು 4ನೇದಕ್ಕೆ ಸರಿಯಾದ ಉತ್ತರ ಅಂತ ಹೇಳಿದರೆ ಆಪ್ಷನ್ ಡಿ ಆಗಿರುತ್ತೆ. 3 ಮತ್ತು 4 ಸರಿ ಅಂತ. ಜಗದೋಳ್ ಸದ್ದಿಲ್ಲದೆ ಸಾಗುತ್ತಿರುವುದು ಇದು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಮಗುವ ಜೀವದ ಪಯಣ ಅನ್ನುವಂಥದ್ದು ರೈಟ್ ಆನ್ಸರ್ ಆಪ್ಷನ್ ಸಿ. ದಣಿ ಎಂದಿಗೂ ಇವರನ್ನು ನಂಬುವುದಿಲ್ಲ. ಯಾರ ಮಕ್ಕಳು? ಒಕ್ಕಲ ಮಕ್ಕಳು. ಹೌದಾ? ಆಪ್ಷನ್ ಸಿ ಆಗಿರುತ್ತೆ. ಭಾಳ ಕಡೆ ಆಪ್ಷನ್ ಸಿನೇ ಆನ್ಸರ್ ಇದೆ ಇಲ್ಲಿ. ಬನ್ನಿ ಕ್ವಶನ್ ನಂಬರ್ 7 ನೋಡೋಣ. ದಕ್ಷಿಣೆ ಕೊಡದೆ ಮದುವೆ ಏನಿದು? ಮದುವೆಗೆ ಬೇರೆ ಮಾರ್ಗವಿಲ್ಲ ಎಂದುಕೊಂಡು ನಿಶಾ ಶರ್ಮಾ ಹಸೆ ಇರುವ ಸಮಯದಲ್ಲಾದರೂ ಈ ಹಾಡುಗಳನ್ನು ನಿರಾಕರಿಸುವ ಆಯ್ಕೆಯಿಂದ ಎಂದು ಕಂಡುಕೊಂಡಳು. ಈ ಸಾಲುಗಳನ್ನು ವ್ಯಕ್ತವಾಗಿರುವ ಅಂಶ ಏನು ಅಂತ ಕೇಳಿದ್ದಾರೆ. 7ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಸ್ವಾಭಿಮಾನಿ ಹೆಣ್ಣು ಮಕ್ಕಳು ವರದಕ್ಷಿಣೆಯನ್ನು ನಿರಾಕರಿಸುತ್ತಾರೆ. ಅದು ಆಪ್ಷನ್ ಸಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ ಮಕ್ಕಳೇ. ಕ್ವಶನ್ ನಂಬರ್ 8 ನೋಡೋಣ. ರೆಹಮಾನ್ ವಿಟ್ನೆಸ್ ಎಂದು ತೋರಿಸಿದ್ದು ಇವರನ್ನು ಅಂತ ಇದೆ 8ನೆಯ ಪ್ರಶ್ನೆಗೆ. ಆಪ್ಷನ್ ಬಿ ಇದೆಲ್ವಾ? ಜುನೇದ್. ಅದು ರೈಟ್ ಆನ್ಸರ್ ಆಗಿರುತ್ತದೆ ಆಪ್ಷನ್ ಬಿ. ನಿರೂಪಕರ ಬಳಿ ದುರ್ಗಪ್ಪ ಕೇಳಿ ಪಡೆಯಲು ಬಂದದ್ದು ಏನು? 9ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡಲಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಪ್ಷನ್ ಡಿ. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಮುಂದೆ ಹೋಗೋಣ. ನಾಗರಾಜ ಕೋವಿ ಹಿಡಿದು ಕುಳಿಯುತ್ತಿದ್ದ ಸ್ಥಳ ಯಾವುದು ಅಂತ ಇದೆ. 10ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಕೃಷ್ಣೇಗೌಡರ ತೋಟದ ಬೇಲಿ ಮೂಲೆಯ ಬಳಿ ಬುರುಗದ ಮರದ ಬಳಿ ಅಂತ. ಬಿಳಿ ಬುರುಗದ ಮರದ ಬಳಿ ಆಪ್ಷನ್ ಸಿ 10ನೆಯ ಕ್ವಶನಿಗೆ. ಕೆಳಗಿನ ಕೊಟ್ಟಿರುವ ಉತ್ತರಗಳನ್ನು ಸರಿಯಾದ ಆಯ್ಕೆಯನ್ನು ಮಾಡಿ ಬಿಟ್ಟ ಸ್ಥಳವನ್ನು ತುಂಬಿ ಅಂತ ಇದೆ. ಬಸವಲಿಂಗನ ಕಾಯಿಲೆ ದೇಹದ ಮಟ್ಟದಿಂದ ಡ್ಯಾಶ್ ಥರವನ್ನು ಭಾಳ ಈಸಿ, ಮಾನಸಿಕ ಅಂತ. ಸ್ಥಳೀಯ ಭಾಷೆ ಕಲಿಯುವ ಅನ್ಯ ದೇಶಿಗರು ಡ್ಯಾಶ್ ಆಗುತ್ತಾರೆ. ಏನಾಗುತ್ತಾರೆ ಹೇಳಿ? ದ್ವೀಪಜೀವಿ ಆಗುತ್ತಾರೆ. ಮಗುವೇ ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಅನ್ನುವಂಥದ್ದು ಎಲ್ಲ ಕ್ವಶನ್ ಪೇಪರಲ್ಲೂ ಇದೆ. ಶೇಷನ ರಾಮಾಯಣದ ಕಥೆಯನ್ನು ಡ್ಯಾಶ್ಗೆ ಹೇಳಿದನು ಅಂತ ಇದೆ. ವಾತ್ಸಾಯನಿಗೆ ಹೇಳಿದನು. ಲೇಖಕರ ದೃಷ್ಟಿಯಲ್ಲಿ ಹಳ್ಳಿಯ ಚಹಾ ಅಂಗಡಿ ಡ್ಯಾಶ್ ಇದ್ದಂತೆ ಅಂತ ಇದೆ. ವಾರ್ತಾ ಇಲಾಖೆ ಇದ್ದಂತೆ ಅನ್ನುವಂಥದ್ದು ಸರಿಯಾದ ಉತ್ತರ ಅಂದ್ಕೊಂಡಿದ್ದೀನಿ. ಏನಾದರೂ ತಪ್ಪಾದರೆ ತಾವುಗಳು ಕಮೆಂಟ್ ಮುಖಾಂತರ ಅದನ್ನು ಸರಿಪಡಿಸಿ. ಕದಡಿದ್ದ ಸಲೀಲಂ ತಿಳಿವಂದದೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಮಕ್ಕಳೇ ರಾಮಚಂದ್ರ ಚರಿತ ಪುರಾಣ. ಪಗಯಂ ಬಾಲಕನೆಂಬರೇ. ಇದಕ್ಕೆ ಸರಿಯಾದ ಉತ್ತರ ಬಂದು ಸೋಮೇಶ್ವರ ಶತಕ. ಜಾಲಿಯ ಮರದಂತೆ. ಇದಕ್ಕೆ ಸರಿಯಾದ ಉತ್ತರ ಪುರಂದರ ವಿಠಲ. ಬೆಳಗು ಜಾವ. ಇದಕ್ಕೆ ಸರಿಯಾದ ಉತ್ತರ ಮುಕ್ತಕಂಠ.
ಒಮ್ಮೆ ನಗುತ್ತೇನೆ. ಇದಕ್ಕೆ ನಾನೆಂಬ ಮಾಯೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ಬನ್ನಿ ವಿದ್ಯಾರ್ಥಿಗಳೇ, ಈಗ ಪಾರ್ಟ್ ಎ 20 ಅಂಕ ಕಂಪ್ಲೀಟ್ ಆಯಿತು. ಈಗ ಪಾರ್ಟ್ ಎ ಹೌದ್ರಿ, ಪಾಸಿಂಗ್ ಮಾರ್ಕ್ಸು 24 ಕೊಂಡ್ರಿ. ಯಾವುದಾದ್ರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ವಯಸ್ಸನಿಗಳು ಏನೆಲ್ಲವನ್ನು ನಿರ್ಲಕ್ಷಿಸುತ್ತಾರೆ ಅಂತ ಇದೆ. ಧನ ಮತ್ತು ಸುತನ ವಿಷಯದಲ್ಲಿ ಸೋಮನಾಥನ ಅಭಿಪ್ರಾಯವೇನು? ಕವಿಯ ಪ್ರಕಾರ ಮುಪ್ಪು ಮತ್ತು ಹರೆಯ ನಡುವಿನ ವ್ಯತ್ಯಾಸಗಳೇನು? ಜೀಸಸ್ ಮನೆಯ ಏನನ್ನು ಹೊತ್ತು ತಂದಿದೆ? ನೆಕ್ಸ್ಟು ಯಾವುದಾದ್ರೂ 2 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಡಾಕ್ಟರ್ ಚಂದ್ರಪ್ಪ ಬಸವಲಿಂಗನ ಡಾಕ್ಟರ್ ತಿಮ್ಮಪ್ಪನವರ ಬಗ್ಗೆ ಕೊಟ್ಟ ಅಭಿಪ್ರಾಯವೇನು? ತ್ರಿಭಾಷಾ ಸೂತ್ರದ ಬಳಕೆ ಹೇಗಿರಬೇಕು? ಕಲಾಂ ಅವರು ತಾವು ಆತ್ಮಕಥೆ ಬರೆದದ್ದು ಏತಕ್ಕಾಗಿ? ಹಳ್ಳಿಯ ಚಹಾದ ಅಂಗಡಿ ಎಂದರೆ ಹೇಗಿರುತ್ತದೆ? ಇವೆಲ್ಲವೂ ಕ್ವಶನ್ಸ್ಗಳು ಎಲ್ಲ ಕ್ವಶನ್ ಪೇಪರಲ್ಲೂ ರಿಪೀಟ್ ಆಗ್ತವೆ. ದಯವಿಟ್ಟು ತಾವು ಬರೆದು ಕಲಿಬೇಕಾಗಿರುತ್ತೆ, ಹೌದಲ್ವಾ? 3 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ. ದುರ್ಗಪ್ಪ ಏಕೆ ಬಂದಿರಬಹುದೆಂದು ನಿರೂಪಕರು ಯೋಚಿಸಿದರು? ಆನೆ ಸಾಕುವುದರ ಬಗ್ಗೆ ಜನರ ನಂಬಿಕೆ ಏನಾಗಿತ್ತು? ಕಾಡಾನೆಗಳ ಹಾವಳಿಗೆ ಪ್ರಕಾಶ್ ನೀಡಿದ ಕಾರಣಗಳೇನು? ಕೃಷ್ಣಗೌಡನ ಆನೆ ಮುಡಿಗೇರೆ ಪೇಟೆಗೆ ಹೇಗೆ ಒಗ್ಗಿಕೊಂಡಿತು? ಹೀಗೆ ನಾವು ಓದ್ತಾ ಹೋದರೆ 10 ನಿಮಿಷ ದಾಟಿಬಿಡುತ್ತೆ ಕಂಡ್ರು. ಡೈರೆಕ್ಟಾಗಿ ಈಗ ನಾನು ಗ್ರಾಮರ್ ಕಡೆಗೆ ನನ್ನ ಪಯಣವನ್ನು ಬೆಳೆಸುತ್ತಿದ್ದೇನೆ. ಬನ್ನಿ ವಿದ್ಯಾರ್ಥಿಗಳೇ, ಇದು ಕೂಡ ಬಹಳ ಈಸಿಯಾಗಿರುವಂತಹ ಹಾಗೂ ಇಂಪಾರ್ಟೆಂಟ್ ಆಗಿರುವಂತಹ ಗ್ರಾಮರನ್ನು ಇಲ್ಲೂ ಸ್ವಲ್ಪ ನಾವು ಈಗ ನೋಡೋಣ. ಯಾಕಂದರೆ ಗ್ರಾಮರಲ್ಲಿ ಔಟ್ ಆಫ್ ಔಟ್ ತೆಗಿಬೇಕ್ರಿ ಕನ್ನಡಿಗರು, ಕನ್ನಡ ಮಕ್ಕಳು, ಕನ್ನಡ ತಾಯಿ. ಬನ್ನಿ ಸರ್, ಬಂತೇನ್ರಿ? ಅಯ್ಯೋ ಎಷ್ಟಿದೆ ಕಣ್ರೋ ಇದು. ಪದ್ಯ ಭಾಗ, ಗದ್ಯ ಭಾಗ ಹಾಗೂ ಮತ್ತೇನ್ರಿ ಇದು ಯಾವುದು ಬೋಳೆಯ ಶಂಕರ. ಭಾಷಾಭ್ಯಾಸ. ಯಾವುದಾದ್ರೂ 4 ಪ್ರಶ್ನೆಗಳಿಗೆ ಸೂಚನೆಗೆ ಅನುಗುಣವಾಗಿ ಉತ್ತರಿಸಿ. ಸಮಾನಾರ್ಥಕಗಳನ್ನು ಬರೆಯಿರಿ. ನಾರಿ, ನಾರಿಗೆ ಹೆಣ್ಣು ಅಥವಾ ಮಹಿಳೆ. ಉರಗ ಅಂದರೆ ಹಾವು, ಸರ್ಪ. ಮರ್ಕಟ, ಮರ್ಕಟ ಅಂದರೆ ಮಂಗ, ಕೋತಿ. 2 ಪದಗಳಿಗೆ ನಾನಾರ್ಥಕಗಳನ್ನು ಬರೆಯಿರಿ. ಹೊಳೆ, ಹೊಳೆ ಅಂತ ಹೇಳಿದರೆ ಶೈನಿಂಗ್ ಅಂತ, ಅಂದರೆ ಏನಂತೀರ ಕಾಂತಿ ಅಂತ ನಾನಾರ್ಥಕ ಆಯಿತಾ. ಕಾಂತಿ ಎರಡೆರಡು ಬರೀಬೇಕು, ಕಾಂತಿ. ಇನ್ನೊಂದು ಹೊಳೆ ಅಂದರೆ ನದಿ ಅಂತ. ಬಗೆ ಅಂತ ಇದೆ, ಬಗೆ ಅಂದರೆ ವಿಧಿ ಅಂತ ಅಥವಾ ಮನಸ್ಸು ಅಂತ. ಲಘು ಅಂತ ಇದೆ, ಲಘು ಅಂದರೆ ಸಣ್ಣ, ಲಘು ಗುರು ಗೊತ್ತಲ್ವ, ಸಣ್ಣ ಹಾಗೂ ಹಗುರ ಅಂತ. ತತ್ಸಮ ತದ್ಭವವನ್ನು ಬರೆಯಿರಿ. ಯಶ ಅಂತ ಇದೆ, ಅದಕ್ಕೆ ಜಸ ಅಂತ ಬರೀರಿ. ಕ್ಷಣ ಅಂತ ಇದೆ, ಅದಕ್ಕೆ ಚಣ ಅಂತ ಬರೀರಿ. ರಾಜ ಅಂತ ಇದೆ, ರಾಯ ಅಂತ ಬರೀರಿ. ಈ ಗುಣವಾಚಕಗಳನ್ನು ಬರೀರಿ. ಪೊಲ್ಲವಾರ್ತೆ, ಪೊಲ್ಲವಾರ್ತೆ, ಪೊಲ್ಲ. ಕಲಿಭೀಮ, ಕಲಿ. ದುರ್ಗಂಧ, ದುರ್ಗ ಅಲ್ಲ, ಆಯಿತಾ. ಸೌಂಡ್ ಯಾವುದು ಬರುತ್ತೋ ಅದು. ಇದು ಅಬ್ಜೆಕ್ಟಿವ್ಸ್ ಅಂತ ಕರಿತೀವಿ ರೀ ಇಂಗ್ಲೀಷಲ್ಲಿ. ಬಹಳ ಈಸಿ ಆಯಿತಾ. ಎಂತಹ ವಾರ್ತೆ? ಪೊಲ್ಲವಾರ್ತೆ ಅಂತ. 2 ನುಡಿಗಟ್ಟುಗಳನ್ನು ಸ್ವಂತ ವಾಕ್ಯಗಳಲ್ಲಿ ಬಳಸಿ. ಕಣ್ಣು ಕೆಂಪಗೆ ಮಾಡು, ಕಾಲು ಕೀಳು, ಸಿಂಹ ಸ್ವಪ್ನ ಅಂತ ಇದೆ, ಮಾಡಿ. 2 ಪದಗಳ ನಿಷೇಧಾರ್ಥಕ ರೂಪವನ್ನು ಬರೆಯಿರಿ, ಅಂದರೆ ನೆಗೆಟಿವ್ ಮಾಡುವಂಥದ್ದು. ಹೋಗುವನು, ಹೋಗನು. ನೋಡುವರು, ನೋಡನು. ನೋಡುವರು ಅಲ್ವಾ, ನೋಡರು. ನೋವು ಬರಲ್ಲ ಇಲ್ಲಿ, ಯಾಕಂದರೆ ಬಹುವಚನ. ನೋಡಿರಿ, ಏನಿದು ನಿಷೇಧಾರ್ಥಕ ರೂಪವನ್ನು ತಾವುಗಳು ಆನ್ಸರ್ ಬರೆಯುವ ಸಮಯದಲ್ಲಿ ಏಕವಚನ, ಬಹುವಚನ ಹಾಗೂ ಜಂಟರ್ ಎಲ್ಲದೂ ಕೂಡ ನೋಡಬೇಕಾಗತ್ತೆ. ಹೋಗುವನು ಅನ್ನೋದಕ್ಕೆ ನಾವು ಅದು ಸಿಂಗುಲರು, ಹಾಗಾಗಿ ಇಲ್ಲಿ ಹೋಗನು ಅಂತ ಬರಿಬೇಕು. ನೋಡುವರು, ನೋಡನು ಅಂತ ಬರೆದ್ರೆ ತಪ್ಪಾಗತ್ತೆ. ಇದು ಯಾಕಂದರೆ ಬಹುವಚನದಲ್ಲಿದೆ, ಹಾಗಾಗಿ ನೋಡರು ಅಂತ ಬರಿಬೇಕು. ಬರುವುದು, ಇದು ಅತ್ಲಾಗೋಲ್ಲ ಇತ್ಲಾಗೋಲ್ಲ, ಹಾಗಾಗಿ ಅದು ಬರರು ಅನ್ನುವಂಥದ್ದು ಬರದು ಆಯಿತಾ. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಒಂದು ಪ್ರಬಂಧ ಕಡೆಗೆ ಹೋಗೋಣ. 51ನೆಯ ಪ್ರಶ್ನೆ, ಯಾವುದಾದ್ರೂ ಒಂದು ಕುರಿತು ಪ್ರಬಂಧವನ್ನು ಬರೆಯಿರಿ. ಮೂಢನಂಬಿಕೆಗಳು, ಸೂಪರ್ಸ್ಟಿಷಿಯಸ್ ಥಿಂಗ್, ಕ್ರೀಡೆ ಮತ್ತು ಆರೋಗ್ಯ, ಹೌದಲ್ಲ, ಸ್ಪೋರ್ಟ್ಸ್ ಆ್ಯಂಡ್ ಹೆಲ್ತ್ ಅಂತ. ಬನ್ನಿ ವಿದ್ಯಾರ್ಥಿಗಳೇ, ಯಾವುದಾದ್ರೂ ಒಂದನ್ನು ಕುರಿತು ಪ್ರಬಂಧವನ್ನು ಬರೆಯಿರಿ ಅಂತ ಇದೆ. ರಾಜ ಏನು ಒಂದು ಫಾರ್ಮಲ್ ಲೆಟ್ರ್ ಇದೆ, ಒಂದು ಇನ್ಫಾರ್ಮಲ್ ಲೆಟ್ರ್ ಇದೆ, ಎಲ್ಲವೂ ಕೂಡ ತಾವುಗಳು ನೋಡಿಕೊಳ್ಳಬಹುದು. ನೋಡಿ ವಿದ್ಯಾರ್ಥಿಗಳೇ, ಮೇಲಿರುವಂಥದ್ದು ಇನ್ಫಾರ್ಮಲ್ ಲೆಟ್ರು, ಕೆಳಗಡೆ ಇರುವಂಥದ್ದು ಫಾರ್ಮಲ್ ಲೆಟ್ರ್ ಆಗಿರುತ್ತೆ. ದಯವಿಟ್ಟು ತಾವುಗಳು ಇದನ್ನು ನೋಡಿಕೊಂಡು ಚೆನ್ನಾಗಿ ಎಕ್ಸಾಮನ್ನು ಬರೀರಿ. ಏನಾದರೂ ಡೌಟ್ ಇದ್ದಲ್ಲಿ ಹಂಗೆ ಹಿಂಗೆ ಅಂತ 3 ಮಾಡಲ್ ಕ್ವಶನ್ ಪೇಪರನ್ನು ಕನ್ನಡ ಸಂಪೂರ್ಣವಾದ ಕೀ ಆನ್ಸರನ್ನು ನಿಮಗೆ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ದಯವಿಟ್ಟು ಅದನ್ನು ಯುಟಿಲೈಸ್ ಮಾಡಿಕೊಳ್ಳಿ. ಯಾವುದೇ ಕಾರಣಕ್ಕೂ ತಾವುಗಳು
ಹಂಗೆ ಅನ್ಕೋಬೇಡಿ, ಯಾಕಂದರೆ ಈಸಿ ಅಂದ್ಕೊಂಡದ್ದು ನಾಳೆ ಎಕ್ಸಾಮಲ್ಲಿ ಬಹಳ ತೊಂದರೆ ಆಗುತ್ತೆ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಡೂ ವೆಲ್. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್.